ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನಗರಸಭಾ ಅಧ್ಯಕ್ಷರು ಅವರ ಪತಿ ಬಂದಿಲ್ಲ, ಅವ್ರ ಬಂದಾಗ ಪತಿ ಹಾಜರಾಗಿದ್ದಾರೆ. ಒಟ್ಟು ಉಳ್ಕಲೆಲ್ಲ ವಿಜಯಗಳು ಇಲ್ಲ, ಒಗ್ಗಟ್ಟಾಗಿರೋಲ್ಲ. ಅದರಿಂದ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಅವರು ಬೇಜಾರಾಗಿದ್ದಾರೆ. ಅವ್ರು ಬಂದಾಗಿ ಗಂಡ ಬಂದಿದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸುತ್ತಾ ನಮ್ಮ ಪೌರಾಣಿಕರಾಗಿರ್ತಕ್ಕಂಥ ಶ್ರೀಗಳು ಬಂದಿದ್ದಾರೆ, ಹಾಗೂ ನಮ್ಮ ಯೋಜನಾ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಅಂಬಿಕಾ ಮೇಡಮ್ ಬಂದಿದ್ದಾರೆ, ಹಾಗೂ ನನ್ನ ಜೊತೆ ಕೋಚ್ಮೂಲ್ ನಿರ್ದೇಶಕರು, ಮಾಜಿ ನಿರ್ದೇಶಕರು ಹಾಗೂ ಅಮರಜ್ಯೋತಿ ಸ್ಕೂಲ್ನ ಅಧ್ಯಕ್ಷರು, ಪ್ರಸ್ತುತ JDS ಅಧ್ಯಕ್ಷ ಆಗಿರ್ತಕ್ಕಂಥ ಕಡಬ ನಗರಸಭೆ ಬಂದು DC ನಿರ್ದೇಶಕರಾಗಿರ್ತಕ್ಕಂಥ ಮಾನ್ಯ ರೆಪೋಸರ್ ಸರ್ ಬಂದಿದ್ದಾರೆ, ಹಾಗೂ ಟೊಮಾಟೊ ಮಂಡಿ ಮಾಲೀಕರಾಗಿರ್ತಕ್ಕಂಥ ಎಲ್ಲ ಸಚಿವರು ಬಂದವರು, ಹಾಗೂ ನಮ್ಮ ಹೆಣ್ಣವರು ಬಂದಿದ್ದಾರೆ, ನಗರಸಭಾ ಸದಸ್ಯರಾಗಿರ್ತಕ್ಕಂಥ ನಮ್ಮ ಸೋಮಣ್ಣ ಅವರು ಬಂದಿದ್ದಾರೆ, ರಘುವರು ಬಂದಿದ್ದಾರೆ, ನೌಶಾದ್ ಅವರು ಬಂದಿದ್ದಾರೆ, ಗೈರಾಗಿದ್ದಾರೆ. ಇಂತಹ ಸುಂದರ ಕಾರ್ಯಕ್ರಮಕ್ಕೆ ಸಾಕಷ್ಟು ವಿಘ್ನಗಳು ಎದುರಾಯಿತು. ಇದು ಬಹುಶಃ ಈಗ 5ನೇ ಡೇಟು, ಬಹುಶಃ ಏನೋ ಈ ಆಂಜನೇಯ ಸ್ವಾಮಿ ನನ್ನ ಕೈಯಲ್ಲಿ ಮಾಡಿಸ್ಕೊಬೇಕು, ನನ್ನ ಮುಟ್ಟಿದವ್ರಲ್ಲಿ ಮಾಡಿಸ್ಕೊಬೇಕಂತ ಪುಣ್ಯ ಇತ್ತೇನೋ ಗೊತ್ತಿಲ್ಲ. ಸೊ ಅದರಿಂದ 5ನೇ ಡೇಟ್ ಮುಂದೋಗಿ ಲಾಸ್ಟ್ ಆಗ್ಬಿಡ್ತಾ ಇತ್ತು, ಎಲ್ಲ ಡೇಟ್ ಫಿಕ್ಸ್ ಆಗ್ಬಿಟ್ಟಿತ್ತು. ಮಾನ ನಮ್ಮ ಗೌರವಾನ್ವಿತ ಬೈಕು ಸುರೇಶ್ ಅವ್ರ ತಾಯಿ ಬಿಂದುದಾರು ಮತ್ತೆ ಪೋಸ್ಟ್ಪೋನ್ ಆಯಿತು, ಮತ್ತೆ ಫಿಕ್ಸ್ ಆಯಿತು, ಮತ್ತೆ ಪೋಸ್ಟ್ಪೋನ್ ಆಯಿತು. ಇವತ್ತು 15/6/2025ನೇ ತಾರೀಕು ನನ್ನ ಮುಳುಬಾಗಲು ಬಂದಾಗಿದ್ದು ಇವತ್ತು ಸುಂದರ ಕ್ಷಣ ಅಂತ ಹೇಳ್ಬೋದು. ಹಸಿವು ಮುಕ್ತ ಮುಳುಬಾಗಲು ಮಾಡಬೇಕಂತ ಏನು ಸರ್ಕಾರ ತೀರ್ಮಾನ ಮಾಡಿ ಮೊದಲನೇ ಹಂತದಲ್ಲಿ 187 ಕೇಂದ್ರಗಳನ್ನು ಮಾಡಿ ಸಕ್ಸಸ್ ಆಗಿದೆ. ಇದರ ಬಗ್ಗೆ ಎಲ್ಲಷ್ಟು ಮಾತಾಡ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ. ಸೆಕೆಂಡ್ ಹಂತದಲ್ಲಿ 186 ಕೇಂದ್ರಗಳನ್ನು ಸ್ಥಾಪಿಸಿ ಕರ್ನಾಟಕ ರಾಜ್ಯಾದ್ಯಂತ ಬರೋಬ್ಬರಿ 373 ಇಂದಿರಾ ಕ್ಯಾಂಟೀನ್ಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಇದಕ್ಕೆ ನನ್ನ ತಾಲೂಕು ವತಿಯಿಂದ, ನನ್ನ ತಾಲೂಕು ಸರ್ವತೋಮುಖ ಜನರಿಂದ ಸರ್ಕಾರಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ, ಒಳ್ಳೆಯದನ್ನು ಒಳ್ಳೆಯದಂತ ಹೇಳ್ಬೇಕು, ಕೆಟ್ಟದನ್ನು ಹೇಳಬೇಕು. ಇದು ಒಳ್ಳೆಯ ಕಾರ್ಯಕ್ರಮ. ಕೇವಲ 5 ರೂಪಾಯಿಗೆ ಟಿಫನ್ನು, 10 ರೂಪಾಯಿಗೆ ಊಟ, ರಾತ್ರಿ 10 ರೂಪಾಯಿ ಊಟ. ನಾನು ಕೂಡ ಇವತ್ತು ಫಸ್ಟ್ ಟಿಫನ್ ಮಾಡಿದೆ, ಬಿಸಿಬೇಳೆ ಬಂತು ಮತ್ತು ಕೇಸರಿ ಬಂತು, ತುಂಬ ಸುಂದರವಾಗಿತ್ತು. ಇವತ್ತು ಒಂದು ದಿವಸ ಕೊಟ್ಟು ನಾಳೆ ಕೇಳಿಸ್ಕೊಂಡ್ರೆ ಮತ್ತೆ ಬೀಳ್ತವೆ. ಇವತ್ತೇನು ಸುಂದರವಾಗಿ ಇವತ್ತು ಟೇಸ್ಟ್ ಕೊಟ್ಟಿದ್ದಾರೋ, ಬಹುಶಃ ನಿರಂತರವಾಗಿ ಟೇಸ್ಟ್ ಕೊಟ್ಟರೆ ಇಂದಿರಾ ಕ್ಯಾಂಟೀನ್ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತೇನೆ. ಈ ಮದುವೆ ಹೊಸದಲ್ಲಿ ಮಾಡಿಬಿಟ್ಟು ಮದುವೆ ಆದ್ಮೇಲೆ ಮಾಡ್ತಾರಲ್ಲ, ಹಂಗಾದ್ರೆ ಕಷ್ಟ ಆಗ್ತದೆ. ಸೊ ಅದರಿಂದ ಇಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಏನು ಕಾಂಟ್ರಾಕ್ಟ್ ಇದ್ದಾರೆ ಅವ್ರಿಗೊಂದು ಕ್ಯೂ ಅಂತ ಹೇಳ್ತೀನಿ. ಪೂರ್ವಜನ ಪುಣ್ಯ ನಿಮ್ಗೆ ಸಿಕ್ಕಿದೆ ಈ ಒಂದು ಕ್ಯಾಂಟೀನು. ಯಾಕೆಂದರೆ ಎಲ್ಲರೂ ನಿಮ್ಗೆ ಸಿಗೋದಿಲ್ಲ. ಹಸಿಮುಕ್ತು ದೊಡ್ಡವರೆಲ್ಲ ಯಾರು ಊಟಕ್ಕೆ ಬರೋದಿಲ್ಲ, ಚಿಕ್ಕವರು ಬಡವರು ಇವರು. ಇನ್ನೊಂದೇನಂದರೆ ವಿಶೇಷವಾದದ್ದು ಏನಂತಂದರೆ ಪಕ್ಕದ ತಾಲೂಕು ಆಫೀಸ್ ಇದೆ. ತಾಲೂಕು ಆಫೀಸ್ ಬಂದವರೆಲ್ಲ ಈ ಕಡೆ ಬರ್ಬೋದು. ತುಂಬ ಸುಂದರವಾಗಿದೆ, ತುಂಬ ರುಚಿಯಾಗಿದೆ. ನಾನು ಊಟ ಮಾಡಿದೆ. ಈ ರುಚಿ ಶುಚಿಯಾಗಿ ಇನ್ನು ಮುಂದುವರಿದೆ ಅಂತ ಹೇಳ್ತಾ, ಸಾಕಷ್ಟು ಜನ ಈ ಮುಳುಬಾಗಿಲು ಅಭಿವೃದ್ಧಿಗೆ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಇನ್ನಷ್ಟು ಜನಪರದ ಕಾರ್ಯಕ್ರಮಗಳಲ್ಲಿ ಬರಬೇಕು. ಇನ್ನೂ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ, ಸರ್ಕಾರಕ್ಕೆ ಕಣ್ತೆರೀಲಿ, ಸರ್ಕಾರ ಕಿವಿ ಕೇಳಲಿ. ನಮ್ಮಂಥವ್ರ ಗೋಳು ಸರ್ಕಾರಕ್ಕೆ ಕಿವಿ ಕೇಳಲಿ. ಬರೀ 145 ಜನ 142 ಜನ ಶಾಸಕರು ಮಾತ್ರ ಪ್ರಜಾಪ್ರಭುತ್ವದಲ್ಲಿ ಗೆದ್ದಿಲ್ಲ. ನಾವು ಕೂಡ ಕಷ್ಟ ಬಿದ್ದು, ನಾವು ಕೂಡ ಸಾಕಷ್ಟು ಜನ ವನವಾಸ ಬಿದ್ದು ಗೆದ್ದಿದ್ದೀವಿ. ಮತ ಇದ್ದವನ್ನೇ ಮಾಡಿದೆ. ಇವತ್ತು ಕೋಲಾರಗೊಂದು ಊಟ, ಮುಳುಬಾಗಲಿಗೊಂದು ಊಟ ಮಾಡಿದೆ. 224 ಕ್ಷೇತ್ರ ಕೂಡ ಸಿದ್ದರಾಮಯ್ಯನವರ ನಿಮ್ಮ ಮಕ್ಕಳಿದ್ದಂಗೆ ಇವರು ಎಲ್ರಿಗೂ ಸರಿಸಮಾನ ಊಟ ಕೊಡಿ ಅಂತ ಕೇಳ್ತಾ, ಈ ಮುಳುಬಾಗಲ ಜನ, ಗಡಿನಾಡ ಜನ, ಒಂದು ಕಡೆ ಆಂಧ್ರ, ಒಂದು ಕಡೆ ತಮಿಳುನಾಡು, ಒಂದು ಕಡೆ ಅಮ್ಮುವಡಿ, ಇನ್ನೊಂದು ಕಡೆ ತಳ್ಳಿವಡಿ ಅಂತ ಹೇಳ್ತಾರೆ. ಈ ಎರಡು ಮತ್ತೆ ನಮ್ಮ ಮಕ್ಕಳು ಬಡ್ದಾಗ ಸಾಯ್ತಾ ಇದ್ದಾವೆ. ಇವತ್ತು ನಮ್ಮ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ. ನಮಗೆ ಬರ್ತಕ್ಕಂಥ ಅನುದಾನ ಬರ್ತಾ ಇಲ್ಲ. ಇನ್ನಾದರೂ ಬಹುಶಃ ಈ ಮುಳುಬಾಗಲ ಆಂಜನೇಯ ಸ್ವಾಮಿಗೆ ಕಣ್ತೆರೆದು ಈ ಮುಳುಬಾಗಲ ಸರ್ವತೋಮುಖ ಅಭಿವೃದ್ಧಿಗೆ ನಿಮಗೆ ಒತ್ತು ಕೊಟ್ಟು ನನಗೆ ಬರ್ತಕ್ಕಂಥ ಅನುದಾನವನ್ನು ವಿಶೇಷವಾದವನ್ನು ಕೊಡಬೇಕಂತ ನಾನು ಜನರ ಪರವಾಗಿ ಕೇಳ್ಕೊತ, ಯಾಕೆಂದರೆ ನಾನು ಕೂಡ 224 ಕ್ಷೇತ್ರದಲ್ಲಿ ಒಬ್ಬ ಮಗು ಆಗಿದ್ದೀನಿ. ನಾನು ಕೂಡ ಒಬ್ಬ ಹೊಸ ಶಾಸಕನಾಗಿದ್ದೀನಿ. ಒಬ್ಬೊಮ್ಮೆ ನನಗೆ ಅನಿಸುತ್ತೆ ಏನಕ್ಕಾದ್ರೂ ಶಾಸಕನಾಗಿದ್ದೀನಿ ಅಂತ. ಯಾಕೆಂದರೆ ನಿಮಗೆ ಗೊತ್ತಿರಲಿ, ಬರೀ ಕೈಯಲ್ಲಿ ಬಂದು ರಾಜಕಾರಣ ಮಾಡೋಕ್ಕಾಗೋದಿಲ್ಲ. ಬರೀ ಕೈಯಲ್ಲಿ ಬಂದು ರಾಜಕೀಯ ಮಾಡೋಕ್ಕೆ ಬಂದು
ನೀವೆಲ್ಲ ನನಗೆ ಭಿಕ್ಷೆ ಕೊಟ್ಟು ವಿಧಾನಸೌಧ ಕಳಿಸಿದಿರಿ. ಆದರೆ ಅಲ್ಲಿ ನಡೀತಕ್ಕಂಥ ಒಂದು ವಿದ್ಯಮಾನಗಳ ಕಂಡ್ರೆ ಸಾಕಷ್ಟು ನೋವಾಗ್ತಾ ಇದೆ. ಅದನ್ನ ನಾನು ಮಾಧ್ಯಮದಲ್ಲಿ ಕೇಳಿದ್ರು, ನಾನು ಹೇಳ್ಕೊಳ್ತಕ್ಕಂಥ ಸಭೆ ಮುಂದೆ ಹೇಳ್ಕೊತೀನಿ ಅಂತ. ಇವತ್ತು ಮಲ್ತಾ ಇದ್ದವ್ರನ್ನ ನಡೀತಾ ಇದೆ. ಇವತ್ತು KGFಗೆ ಮೇಲೆ ಅನುದಾನ, ಬಂಗಾರಪೇಟೆಗೆ ಮೇಲೆ ಅನುದಾನ. ನಾನು ಕೂಡ ಮೀಸಲು ಕ್ಷೇತ್ರದ ಶಾಸಕನಾಗಿದ್ದೀನಿ, ನನಗೆ ಕಡಿಮೆ ಅನುದಾನ ಕೊಡ್ತಾ ಇದ್ರಿ. ಇನ್ನೊಂದು ದಿವಸ ಮುಂದೊಂದು ದಿವಸ ನೀವು ಇದೇ ರೀತಿ ಮುಂದೊಂದು ನನಗೂ ಕೂಡ ಕೋರ್ಟ್ ಮೆಟ್ಲಿರಬೇಕಾಗುತ್ತೆ, ನನಗೂ ಕೂಡ ನ್ಯಾಯಾಂಗದ ನ್ಯಾಯ ಕೇಳಬೇಕಾಗುತ್ತೆ. ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಒಬ್ಬ ಶಾಸಕನಾಗಲ್ಲ, ಒಬ್ಬ ಸೇವಕನಾಗಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ಮಾತು ಮುಖಾಂತರವಾಗಿ ದಯವಿಟ್ಟು ನಾವು ಕೂಡ ಒಳಭಾಗದಲ್ಲಿ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಬದುಕಿದ್ದೀವಿ. ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ನಾವು ಕೂಡ ಒಳಭಾಗಲಿದ್ದೀವಿ. ನಮಗೆ ಸಿಗತಕ್ಕಂಥ ಅನುದಾನವನ್ನು, ಅಭಿವೃದ್ಧಿಯನ್ನು ದಯವಿಟ್ಟು ಆದಷ್ಟು ಬೇಗ ಕೊಡಲಿ ಅಂತ ಹೇಳ್ತಾ, ಮುಂದಿನ ದಿವಸ ಈ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ವಿಶೇಷವಾಗಿ ನಮ್ಮ ಶ್ರೀಧರರಿಗೆ ನಮ್ಮ ಕಮ್ಮ ಮಾಡೋಣ ಸರ್ ಅಂದರು. ಶ್ರೀಧರ್ ಬೇಡ ಅಂತಂದ್ರೆ, ಇಲ್ಲ ಸರ್ ಇವತ್ತು ನಿಮ್ಮ ಹುಟ್ಟಿದಬ್ಬ ಮಾಡೋಣ ಅಂತಂದ್ರು. ಆಯ್ತಪ್ಪ ಮಾಡೋಣ ನಡೆಯುತ್ತೆ. ಸಾಕಷ್ಟು ಕೂಡ ಬಿಸಿ ಇದ್ರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ದೇವರ ಪೂಜೆ ಮಾಡಿ ನಿಮ್ಮೆಲ್ಲ ನೋಡ್ತಕ್ಕಂಥ ಸೌಭಾಗ್ಯವನ್ನು ಸಿಕ್ಕಿ ದಯವಿಟ್ಟು ಎಲ್ಲ ನನ್ನ ಕಡುಬಡವರು ಕೂಡ ನಾನು ಕೂಡ ಸೇರ್ಕೊಂಡು ಬಳಸೋಣ. ನಾನು ಕೂಡ ಬಡವ, ನಾನು ಕೂಡ ಕೂಲಿಕಾರ ಮಾಡ್ಕೊಂಡು ಇವತ್ತು ಕೂಡ ನಮ್ಮ ಅಣ್ಣ ತಮ್ಮನ್ನು ಕೂಲಿಕಾರ ಮಾಡ್ತೀವಿ. ನಾವು ಇಲ್ಲಿರ್ತಕ್ಕಂಥ ಕುಪ್ಪಳ್ಳಿ ನಮ್ದು ಬೇಕಾದ್ರೆ ನೋಡಿ, ನಾವು ಕೂಲಿ ಮಾಡ್ತೀವಿ, ನಾವು ರೇಷ್ಮೆ ಮಾಡ್ತೀವಿ, ನಾವು ಮ್ಯಾಂಗೋ ಮಾಡ್ತೀವಿ. ಆದರೆ ನಮ್ಮ ಹತ್ರ ನೀವು ಅನ್ಕೊಂಡಷ್ಟು ನಮ್ಮ ಹತ್ರ ದುಡ್ಡಿಲ್ಲ. ನಮ್ಮ ಹತ್ರ ನಾವು ಕೂಡ ನಿಮ್ಮ ಥರ ಸೇವಕರಾಗಿ ಬಂದಿದ್ದೀವಿ. ದಯವಿಷ್ಟು ಆದಷ್ಟು ಬೇಗ ಕಣ್ತರದು, ಸರ್ಕಾರ ಕಣ್ತರದು ಸರ್ವತೋಮುಖ ಅಭಿವೃದ್ಧಿ ಮುಳುಬಾಗಿಲಿಗೆ ಒತ್ತು ಕೊಡ್ತೀರ ಅಂತ ಹೇಳ್ತಾ, ವಿಶೇಷವಾಗಿ ನನ್ನ ಅಣ್ಣ ತಮ್ಮಂದ್ರು ಅಕ್ಕಂದಿರು ಇಂದಿರಾ ಕ್ಯಾಂಟೀನ್ನ ಸೌಭಾಗ್ಯವನ್ನು ಸವಿದು ಇಲ್ಲಿರ್ತಕ್ಕಂಥ ಊಟ ಮತ್ತು ಟಿಫನ್ ಸವಿದು ಇದನ್ನು ಉನ್ನತ ಎತ್ತಕ್ಕೆ ಬೆಳೆಸಬೇಕಂತ ಕೇಳ್ಕೊಂತ ನನ್ನ ಮಾತು ಮುಗಿಸಿದ್ದು ಹೊಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗ.